ವಿವಿಧ ಸಂಘಟನೆಗಳು ಕರೆದಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲಕರ ಸಂಘದ ನೈತಿಕ ಬೆಂಬಲ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ಸುಗಳು ಓಡ್ತವೆ. ಬೇರೆ ಬೇರೆ ಕಾರಣದಿಂದ ನಾಳೆಗೆ ಬಂದ್ ಕರೆದಿದ್ದಾರೆ. ಬಂದ್ ಕನ್ನಡಕ್ಕೆ ಅನ್ಯಾಯವಾದಾಗ ಬಸ್ ಮಾಲಕರ ಒಟ್ಟಿಗೆ ನಾವು ಇದ್ದೇವೆ. ಆದರೆ ನಾಳೆಗೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗುವುದರಿಂದ ಯಾವುದೇ ರೀತಿಯ ಬಂದ್ ಕರ್ನಾಟಕದಲ್ಲಿ ಇರುವುದಿಲ್ಲ. ಎಲ್ಲ ಬಸ್ಸುಗಳು ಎಂದಿನಂತೆ ಚಲಿಸ್ತವೆ. ಬಂದ್ಗೆ ನೈತಿಕ ಬೆಂಬಲ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ನೈತಿಕ ಬೆಂಬಲ ಇದೆ. ಅಂದರೆ ಎಷ್ಟು ಬಸ್ಸುಗಳು ಸರ್ ಓಡಾಡ್ತದೆ? ಎಷ್ಟು ನಿಮ್ಮ ಸಂಸ್ಥೆಯಲ್ಲಿ ಇರಬೇಕು? ನಮ್ಮದು 6,000 ಖಾಸಗಿ ಬಸ್ ಇದೆ ಇಡೀ ಕರ್ನಾಟಕದ 17 ಜಿಲ್ಲೆಯಲ್ಲಿ. ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ಮಡಿಕೇರಿ, ಮಂಡ್ಯ, ತುಮಕೂರು, ಮೈಸೂರು, ಚಾಮರಾಜನಗರ ಇಷ್ಟು ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳಿವೆ. ಎಲ್ಲ ಮೊದಲ ವಾಹನ ಖಾಸಗಿ ಬಸ್ಸುಗಳ ಬಗ್ಗೆ ನಾನು ಮಾತಾಡೋದು. ನಾನು ರಾಜ್ಯದ ಅಧ್ಯಕ್ಷನಾಗಿ ಮೊದಲ ವಾಹನ ಬಸ್ಸುಗಳು ಅಂದರೆ ಸ್ಟೇಜ್ ಕ್ಯಾರೇಜ್ ಬಸ್ಸುಗಳು ಎಂದಿನಂತೆ ಓಡ್ತವೆ. ಪರೀಕ್ಷೆ ಇದೆ ಅಂತ ಅಲ್ಲ, ಎಕ್ಸಾಮ್ ಇದೆ. ಮತ್ತು ಸಾರ್ವಜನಿಕರು ತುಂಬ ಬೇಡಿಕೆ ನಮಗೂ ತುಂಬ ಫೋನ್ ಬಂತು ಸರ್, ನಾಳೆ ಬಸ್ ಇದೆಯಾ, ಬೇರೆ ಬೇರೆ ಶಿವಮೊಗ್ಗದಿಂದ ಫೋನ್ ಮಾಡಬೇಕು, ಹಾಸ್ಪಿಟ್ಲ್ ಹೋಗಲಿಕ್ಕೆ ಹೀಗಿದೆ. ಅದರಿಂದ ನಾವು ಬಸ್ನವ್ರು ಯಾವತ್ತೂ ಬಂದ್ ಮಾಡಲಿಲ್ಲ. ನಮ್ಮ ಉದ್ದೇಶಕ್ಕೆ ನಾವು ಇಷ್ಟವರೆಗೆ ಬಂದ್ ಮಾಡಲಿಲ್ಲ. ಅದರಿಂದ ನಾಳೆಯ ವಿಷಯ ಕನ್ನಡದ ವಿಷಯ, ಖಂಡಿತ ಅದಕ್ಕೆ ನಮ್ಮ ಬೆಂಬಲ ಇದೆ. ಆದರೆ ನೈತಿಕವಾಗಿ ನಾವು ಬೆಂಬಲ ಕೊಡ್ತೇವೆ, ನಮ್ಮದು ಬಂದ್ ಇರೋದಿಲ್ಲ. ಏನು ಹೇಳ್ತಾರೆ ಕರಾವಳಿಯಲ್ಲಿ ಅಥವಾ ಬಸ್ಗಳು ಬೆಂಬಲ ಕೊಡೋದಿಲ್ಲ ನಮಗೆ ಕನ್ನಡ ಹೋರಾಟ? ಕನ್ನಡಕ್ಕೆ ಅಂತಲ್ಲ, ನಾವು ಬಸ್ಗಳನ್ನು ಬೇರೆ ಬೇರೆ ಉದ್ದೇಶಕ್ಕಾಗಿ ಬಂದನ್ನು ಬಳಸಿಕೊಂಡದ್ದು ಬಿಟ್ಟರೆ ನಮ್ಮ ಬಸ್ಸುಗಳು ನಮ್ಮ ಉದ್ದೇಶಕ್ಕೆ ನಮಗೆ ತೊಂದರೆ ಆದರೂ ನಾವು ನಿಲ್ಲಿಸ್ತೇವೆ. ಅದರಿಂದ ನಾವು ಅದು ಏನು ಬಹಳ ಲಾಭ ಆಗ್ತದೆ ನಷ್ಟ ಆಗ್ತದೆ ಆ ಉದ್ದೇಶದಿಂದಲ್ಲ. ಕರಾವಳಿ ಅಂತಲ್ಲ, ನಾಳೆ ರಾಜ್ಯದ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಬಸ್ಸು ಎಂದಿನಂತೆ ಓಡ್ತವೆ. ಒಂದಾಗಿ ಎಕ್ಸಾಮ್ ಇದೆ ಅಂತೇಳಿ ಎಲ್ಲರೂ ವಿದ್ಯಾರ್ಥಿಗಳು ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ. ಅದರಿಂದ ಅಂಥ ಪರಿಸ್ಥಿತಿ ಎದುರಾಗಬಾರ್ದು. ಅದರಿಂದ ಬಂದಿಗೆ ನಮ್ಮದು ಬೆಂಬಲ ಇರಲಿ. ಬೆಳಗಾವಿ ವಿಷಯದಲ್ಲಿ ಇಲ್ಲ, ಅದೇ ಬೆಳಗಾವಿಯಲ್ಲಿ ಆದ ಘಟನೆ ಖಂಡಿತ ನಾವು ಖಂಡನಾರ್ಹ. ಕಂಡಕ್ಟರ್ಗೆ ಡ್ಯೂಟಿಯಲ್ಲಿದ್ದಾಗ ಆ ಥರ ಮಾಡೋದು, ಮರಾಠಿ ಮಾತಾಡಲಿಲ್ಲ ಅಂತ ಮಾಡೋದು, ಬಹುಶಃ ಅದು ಖಂಡನಾರ್ಹ. ಅದರ ಬಗ್ಗೆ ಏನೂ ಚರ್ಚೆ ಇಲ್ಲ. ಅದರಿಂದ ಅದಕ್ಕೆ ಬಂದ್ ಮಾಡಿದ್ದು ಕೂಡ ನಾವು ಸ್ವಾಗತ ಮಾಡ್ತೇವೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಬಸ್ ಅಂದರೆ ಅದು ಸೇವೆ, ಅದೇನು ಲಾಭದಾಯಕ ಏನಲ್ಲ, ಬಸ್ ಸೇವೆ. ಅದರಿಂದ ನಾಳೆ ಬಂದಿಗೆ ನಮ್ಮ ಸಂಘದ ವತಿಯಿಂದ ಬೆಂಬಲ ಇದೆ.